ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮನೆಯಲ್ಲೇ ಹೂರಣ ಗಡುಬು ಮಾಡಿದ್ದೀವಿ. ಯಾವ ಥರ ಮಾಡಿದ್ದೀವಿ ನೀವು ನೋಡಿ. ಮೊದಲಿಗೆ ಕಡಲೆಬೇಳೆನ 1.5 ಕಪ್ಪಷ್ಟು ಕಡಲೆಬೇಳೆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀವಿ. ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ಒಂದು 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀವಿ. ನೀರು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಗ್ಯಾಸ್ ಮೇಲೆ ವಿಸಿಲ್ ಹೊಡ್ಸೋಕೆ ಇಡಬೇಕು. ವಿಸಿಲ್ ಅಂದರೆ ಒಂದು 5 ಇಲ್ಲ 6 ವಿಸಿಲ್ ಆಗಬೇಕು. ಕಡಲೆಬೇಳೆ ಇರುತ್ತಲ್ವ, ಬೇಗ ಕುದಿಯಲ್ಲ. ಹಾಗಾಗ್ಬಿಟ್ಟು ವಿಸಿಲ್ ಒಂದು ಸ್ವಲ್ಪ ಜಾಸ್ತಿನೇ ಹೊಡೆಸ್ಕೊಳ್ಬೇಕು. ಸ್ವಲ್ಪ ವಿಸಿಲ್ ಜಾಸ್ತಿನೇ ಹೊಡ್ಕೊಳ್ಳಿ. ಎಣ್ಣೆ ಯಾಕೆ ಹಾಕ್ಕೊಂಡಿದ್ದಂತಂದರೆ ಇವಾಗ ಮೇಲೆ ನೀರು ಬರುತ್ತಲ್ವ, ಆ ಥರ ನೀರು ಬರೋಲ್ಲ. ಹಂಗಾಗಿ ಮತ್ತೆ ಬೇಳೆ ಬೇಗನೂ ಕುದಿಯುತ್ತೆ. ಹಂಗಾಗ್ಬಿಟ್ಟು ಎಣ್ಣೆ ಹಾಕ್ಕೊಳ್ಬೇಕು. ಅದಾದಮೇಲೆ 1.5 ಕಪ್ಪಿಗೆ ಬೇಳೆಗೆ 1-2 ಕಪ್ಪಷ್ಟು ಬೆಲ್ಲ ಮುಂಚೆನೇ ಕುಟ್ಟಿಟ್ಕೊಂಡಿದ್ವಿ. ಅಲ್ಲಿ ಗ್ಲಾಸಲ್ಲಿ ಕಪ್ಪಲ್ಲಿ ಅಳತೆ ಮಾಡ್ಕೊಂಡ್ಬಿಟ್ಟು ಇವಾಗ ಹಾಕ್ಕೊಳ್ತಾ ಇದ್ದೀವಿ. ಸ್ವೀಟು ಜಾಸ್ತಿ ರುಚಿ ತಿಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಬೇಕು. ಸ್ವೀಟ್ ಸ್ವಲ್ಪ ಕಡಿಮೆ ತಿನ್ನೋರಿದ್ದರೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಕೊಳ್ಬೇಕು. ಅಳತೆ ಮಾಡ್ಕೊಂಡ್ಬಿಟ್ಟು ಬೆಲ್ಲ ತೆಕ್ಕೊಂಡಿದ್ದಾದಮೇಲೆ ಅದನ್ನ ಡೈರೆಕ್ಟ್ ಬೇಳೆ ಒಂದು ಸ್ವಲ್ಪ ಕುದ್ದಿರುತ್ತಲ್ವ, ಬೇಳೆ ಕುದ್ದಿದ್ರಲ್ಲೇ ಹಾಕ್ಕೊಳ್ಬೇಕು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಅಂದರೆ ಒಂದು ಸ್ವಲ್ಪ ಮುಂಚೆನೇ ಒಂದು 4 ಏಲಕ್ಕಿ ಕೊಟ್ಟಿಟ್ಕೊಂಡಿದ್ವಿ. ಏಲಕ್ಕಿ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಗಮ್ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ. ಹಂಗಾಗ್ಬಿಟ್ಟು ಏಲಕ್ಕಿ ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಬೆಲ್ಲ ಅದ್ರಲ್ಲಿ ಹಾಕಿಬಿಟ್ರೆ ಬೆಲ್ಲ ತಾನೇ ಕರಗುತ್ತೆ. ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಬೆಲ್ಲ ಹಾಕಿದಾದಮೇಲೆ ಅದು ಬೆಲ್ಲ ಅದರಲ್ಲಿ ಒಂದು ಸ್ವಲ್ಪ ಬಿಟ್ಟರೆ ಕರಗೋಗುತ್ತೆ. ಆಮೇಲೆ ಅದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿದಾದಮೇಲೆ ಅದನ್ನ ಒಂದು ಸ್ವಲ್ಪ ಬಿಸಿ ಇರುತ್ತಲ್ವ, ಆರೋಕ್ಕೆ ಬಿಡಬೇಕು. ಆರಿದಾದಮೇಲೆ ಒಂದು ಮಿಕ್ಸರ್ ಜಾರ್ ತೊಗೊಂಡ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಸಣ್ಣಕ್ಕೆ ರುಬ್ಕೊಳ್ಬೇಕು. ಸಣ್ಣಕ್ಕೆ ರುಬ್ಕೊಂಡ್ರೆ ಹೂರಣ ಗಡುಬು ಚೆನ್ನಾಗಿ ಬರ್ತವೆ. ಹೂರಣನ ಮಿಕ್ಸಿಗೆ ಹಾಕೊಳ್ಳೋಕ್ಕಿಂತ ಮೊದಲು ಒರಳಲ್ಲಿ ರುಬ್ತೀವಲ್ವ, ಅದು ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಒಳ್ಳೆಲ್ಲ ಏನು ಸಿಗೋದಿಲ್ಲ. ಹಂಗಾಗಿ ಅನಿವಾರ್ಯ ಮಿಕ್ಸಿಗೆ ಹಾಕ್ಕೊಳ್ಳೇಬೇಕು. ಊರ ಕಡೆ ಆದರೆ ಒಳ್ಳೆಲ್ಲ ಇರುತ್ತೆ, ಒಳ್ಳಲ್ಲಿ ಹಾಕ್ಕೋಬೋದು. ನೋಡಿ, ಈ ಥರ ಸಣ್ಣಕ್ಕೆ ಹೂರಣ ಮಿಕ್ಸಿಗೆ ಸಣ್ಣಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡಿದ್ದಾದಮೇಲೆ ಅದು ಹಂಗೆ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಬೇಗ ಸಣ್ಣಕ್ಕಾಗಲ್ಲ, ಒಂದೊಂದು ಮಿಕ್ಸಿಯಲ್ಲಿ ಸಣ್ಣಕ್ಕಾಗಲ್ಲ. ಅದನ್ನೇ ಒಂದು ಸ್ವಲ್ಪ ಸ್ಪೂನ್ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಬೇಕಿದ್ದರೂ ಹಾಕ್ಕೊಂಡ್ಬಿಟ್ಟು ಸಣ್ಣಕ್ಕೆ ಹಾಕ್ಕೊಳ್ಬೇಕು. ಸಣ್ಣಕ್ಕೆ ರುಬ್ಕೊಂಡಿದ್ದಾದಮೇಲೆ ಅದನ್ನ ಹೂರಣ ಎಲ್ಲ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀವಿ. ಮಿಕ್ಸರಲ್ಲಿಂದೆಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದಾದಮೇಲೆ ಹೂರಣ ಇಷ್ಟು ಮಾಡಿದರೆ ಸಾಕು, ಹೂರಣ ರೆಡಿ ಆಯಿತು. ಇದನ್ನ ರೆಡಿ ಆದಮೇಲೆ ಆಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಮೈದಾ ಹಿಟ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀವಿ. ಅದನ್ನ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಗಟ್ಟಿಗಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಅದನ್ನ ಗಟ್ಟಿಗಿದ್ರೆ ಅರಿಯೋಕ್ಕೆ ಚೆನ್ನಾಗಿ ಬರುತ್ತೆ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರಬೇಕು. ಹಿಟ್ಟು ನೋಡಿ ಗಟ್ಟಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಉಂಡೆ ಥರ ಕಟ್ಕೊಂಡ್ಬಿಟ್ಟು ಮುಂಚೆನೇ ಇಟ್ಕೊಂಡಿದ್ದೀವಿ. ಆಮೇಲೆ ನೋಡಿ, ಲಟ್ಟಣಿಕೆ ಅಂದರೆ ಬೆಳ್ಳುಣಿಗೆ ಅಂತೀವಿ, ಅದರಲ್ಲಿ ಚೆನ್ನಾಗಿ ಲಟ್ಟಿಸ್ತಾ ಇದ್ದೀನಿ ನೋಡಿ. ಅದನ್ನ ಚೆನ್ನಾಗಿ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಬೇಕು. ನೋಡಿ ಯಾವ ಥರ ಅರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅದಕ್ಕೆ ಹೂರಣ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡಬೇಕು, ಅಂದರೆ ಒತ್ತಬೇಕು. ಅದಾದಮೇಲೆ ನಮ್ಮಲ್ಲಿ ಅದನ್ನೇನು ಇದು ಕರ್ಜಿಕೆ ಕೊಯ್ತಾರಲ್ಲ, ಅದೇನಿರಲಿಲ್ಲ. ಅದಕ್ಕೆ ಕೈಯಿಂದನೇ ಹಂಗೆ ಪ್ರೆಸ್ ಮಾಡಿದೆ. ಕೈಯಿಂದನೂ ಈ ಥರನೂ ಮಾಡ್ಕೊಳ್ಬೋದು. ಇದು ಎಣ್ಣೆಲಿ ಹಾಕ್ಬಿಟ್ಟು ಕರೆದ್ರೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬೇಯಿಸ್ಬಿಟ್ಟು ತಿನ್ಬೋದು, ಅದು ಚೆನ್ನಾಗಿರುತ್ತೆ. ಅದೇ ಥರನೇ ಇನ್ನೂ ಒಂದು ಹರ್ಕೊಂಡಿದ್ದೆ. ಆಮೇಲೆ ಅದನ್ನೇ ಹೂರಣ ಹಂಗೆ ತುಂಬ್ತಾ ಇದ್ದೀನಿ ನೋಡಿ. ತುಂಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಮಾಡಿ ಇಟ್ಕೊಂಡಿದ್ದೀವಿ. ಇದಾದಮೇಲೆ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಳ್ಬೇಕು. ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, ಕರ್ಕೊಳ್ಬೇಕಲ್ವ, ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಇರಬೇಕು. ಎಣ್ಣೆ ಹಾಕಿದ್ದಾದಮೇಲೆ ನೋಡಿ, ಇದೆಲ್ಲ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಎಣ್ಣೆಯಲ್ಲಿ ಬಿಡಿ. ಎಣ್ಣೆ ಬಿಸಿ ಆಗಬೇಕು, ಬಿಸಿ ಆದಮೇಲೆ ಬಿಡಬೇಕು.
ಬಿಟ್ಟಿದ್ದಾದಮೇಲೆ ಒಂದು ಸ್ವಲ್ಪ ಹಂಗೆ ಅದು ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕು. ಯಾಕಂದರೆ ಚೆನ್ನಾಗಿ ಇದು ಆಗಬೇಕಲ್ವ, ಅವು ಚೆನ್ನಾಗಿ ಕರಿಬೇಕಲ್ವ, ಹಂಗಾಗಿ ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡೇ ಕರೀರಿ. ಗ್ಯಾಸ್ ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡು ಕರೆದ್ರೆ ಏನಾಗುತ್ತೆ ಗೊತ್ತಾ, ಅದು ಒಂದು ಸ್ವಲ್ಪ ಒಳಗಡೆ ಎಲ್ಲ ಬೇಯಬೇಕಲ್ವ, ಹಂಗಾಗಿ ಸ್ವಲ್ಪ ಸಣ್ಣಕ್ಕೆ ಇರಬೇಕು. ಹಾಗೆ ಮಿಕ್ಸ್ ಮಾಡ್ತಾಯಿರಿ. ಒಂದು ಸ್ವಲ್ಪ ಅದು ಕೆಂಪು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಹಂಗೆ ಕರಿತಾ ಇರಬೇಕು. ಅದು ಕೈ ಸ್ಪೂನ್ ಹಂಗೆ ಕೆಳಗೆ ಮೇಲೆ ಹಾಕ್ತಾ ಇರಬೇಕು. ಯಾಕಂದರೆ ಒಂದು ಕಡೆ ಕರಿತು ಅಂತಂದರೆ ಇಲ್ಲ ಬಿಟ್ಟರೆ ಹಂಗೆ ಸೀದೋಗುತ್ತೆ. ಅದಕ್ಕೆ ಹಂಗೆ ನೋಡಿ ಯಾವ ಥರ ಕರ್ದೀವಿ ಅಂತ ಹೇಳ್ಬಿಟ್ಟು ಫುಲ್ ಹಿಂಗೆ ಈ ಥರ ಕೆಂಪಗಾಗಬೇಕು. ಕೆಂಪಗಾಗೋವರೆಗೂ ಕರ್ಕೊಳ್ಬೇಕು. ಕರ್ಕೊಂಡಿದ್ದಾದಮೇಲೆ ಒಂದು ಇದರಲ್ಲಿ ಎತ್ತಿಟ್ಕೊಳ್ತಾ ಇದ್ದೀವಿ. ಮತ್ತು ತಿರ್ಗಾ ಇನ್ನೂ 2 ಹಾಕ್ಕೊಂಡಿದ್ದೀವಿ. 2 ಹಾಕ್ಕೊಂಡ್ಬಿಟ್ಟು ಸೇಮ್ ಅದೇ ಥರನೇ ಇದನ್ನು ಸ್ವಲ್ಪ ಗ್ಯಾಸ್ ಸಣ್ಣಕ್ಕೆ ಇಟ್ಬಿಟ್ಟು ಕರಿಬೇಕು. ಇದು ನೋಡಿ ಕರೆದಿದ್ದಾದಮೇಲೆ ಅದು ಎರಡೂ ಹಾಗೆ ಎತ್ಕೊಂಡ್ಬಿಟ್ಟು ಅದು ಎತ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಕೆಂಪಗೆ ಆಗಬೇಕು. ತಿನ್ನೋಕ್ಕೆ ತುಂಬ ಸ್ವೀಟಾಗಿ ಮೃದುವಾಗಿ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.